ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡೋಕೊಟ್ಟಿರೋದು ಶಾವಿಗೆ ಪಾಯಸ. ಶಾವಿಗೆ ಪಾಯಸಕ್ಕೆ ಫಸ್ಟು ಶಾವಿಗೆ ಬೇಕು ಫ್ರೆಂಡ್ಸ್. ರೋಸ್ಟೆಡ್ ಶಾವಿಗೆ ಇದ್ದರೆ ಪರವಾಗಿಲ್ಲ, ರೋಸ್ಟೆಡ್ ಇಲ್ಲ ಅಂದರೆ ಈ ಥರ ಹುರ್ಕೊಳ್ಳಿ. ಅದು ಬ್ರೌನ್ ಬಣ್ಣ ಬರೋ ಗಂಟೆ ಹುರ್ಕೊಳ್ಳಿ ಚೆನ್ನಾಗಿ. ಹುರಿದಾದ್ಮೇಲೆ ಒಂದು ಪಾತ್ರೆಗೆ ಹಾಲು ಹಾಕಿ ಸ್ವಲ್ಪ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಈಗ 1 ಗ್ಲಾಸ್ ಹಾಲು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಹಾಲು ಕಾದಾದ್ಮೇಲೆ ಶಾವಿಗೆ ಹಾಕಿ, ರೋಸ್ಟೆಡ್ ಶಾವಿಗೆ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ. ನಾನು ಕಾಯಿಸಿರೋ ಹಾಲು ಹಾಕಿರೋದಕ್ಕೆ ಬೇಗ ಹಾಕಿದ್ದೀನಿ, ನೀವು ಕಾಯಿಸ್ಬಿಟ್ಟು ಹಾಕಿ. ಅದಾದಮೇಲೆ ಸಕ್ಕರೆ ಹಾಕಿ, ಸಕ್ಕರೆನೂ ಹಾಕ್ಬಿಡಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದರೆ ಅದು ಫಸ್ಟೇ ಹಾಕಿದ್ರೆ ಸಕ್ಕರೆ ಪಾಕ ಬಿಡುತ್ತೆ ಅಂತ ಆಮೇಲೆ ಹಾಕೋದು. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಳ್ಳಿ. ನಾನು ತುಪ್ಪ ಹಾಕಿದ್ದೀನಿ ಬಾಣಲಿಗೆ, ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ, ಹುರಿತಾ ಇದ್ದೀನಿ. ಇದು ಈ ಥರ ಹುರಿದಾದ್ಮೇಲೆ ನೀವು ಆವಾಗಲೇ ಪಾಯಸ ಮಾಡೋದಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೈಟ್ ಉರಿಲೇ ಫ್ರೈ ಮಾಡಿ ಇಳಿಸಿ. ಶಾವಿಗೆ ಪಾಯಸ ರೆಡಿ.